ಸ್ಕಿಜೋಫ್ರೀನಿಯಾ ಅಥವಾ ಮತಿಭ್ರಮಣೆ ಅಂತಕ್ಕಂಥದ್ದು ಒಂದು ಗಂಭೀರವಾದ ಮಾನಸಿಕ ಸಮಸ್ಯೆ. ಇದು ಸುಮಾರು 1-2% ಜನಕ್ಕೆ ಕಾಡುತ್ತೆ. ಇದರಲ್ಲಿ ಯೂಶಲಿ ಏನಂದ್ರೆ ಭ್ರಮೆಗಳಿಗೆ ಹೋಗ್ತಾರೆ, ಅದೇ ರೀತಿ ಇಲ್ಲಿ ಕಾಣಿಸೋದು, ಕೇಳಿಸೋದು ಈ ತರ ಆಗುತ್ತೆ. ಯಾವ ರೀತಿ ಭ್ರಮೆ ಅಂದ್ರೆ ಯಾರೋ ನನಗೆ ಕೊಲೆ ಮಾಡ್ತಿದ್ದಾರೆ ಅಥವಾ ಯಾರೋ ನನಗೆ ಕ್ಯಾಮ್ರಾ ಇಟ್ಟು ನೋಡ್ತಾ ಇದ್ದಾರೆ, ಫಾಲೋ ಮಾಡ್ತಾ ಇದ್ದಾರೆ, ಈ ತರ ಎಲ್ಲ ಆಗುತ್ತೆ. ಇದು ಬ್ರೈನ್ ಅಲ್ಲಿ ಡೋಪಮಿನ್ ಅಂಶ ಜಾಸ್ತಿ ಆಗಿರತಕ್ಕಂತ ಒಂದು ಸಮಸ್ಯೆ. ಇದನ್ನ ಬಹಳಷ್ಟು ನಮ್ಮ ಭಾರತೀಯ ಸಮಾಜದಲ್ಲಿ ಮತ್ತೆ ಏಷ್ಯನ್ ಕಂಟ್ರೀಸ್ ಅಲ್ಲಿ ಇದನ್ನ ಎಷ್ಟೋ ಸರಿ ಯಾರೋ ಮಾಟ ಮಂತ್ರ ಮಾಡಿಸಿ ಈ ತರ ಆಗಿದೆ ಅಥವಾ ಬೇರೆ ಏನೋ ತೊಂದರೆ ಕೊಟ್ಟು ಈ ತರ ಆಗಿದೆ ಅಂತ ಹೇಳ್ಬಿಟ್ಟು ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗೋದು ಅಥವಾ ಮಸೀದಿಗೋ ಚರ್ಚ್ಗಳಿಗೆ ಕರ್ಕೊಂಡು ಹೋಗಿ ಪರಿಹಾರ ಹುಡುಕ್ಲಿಕ್ಕೆ ಹೋಗಿ ಟೈಮ್ ವೇಸ್ಟ್ ಮಾಡ್ಕೊಂಡು ಆಮೇಲೆ ಬರ್ತಾರೆ. ಸೊ ಈ ತರ ಒಂದು ಸಮಸ್ಯೆಗೆ ಕರೆಕ್ಟ್ ಆಗಿ ಸೂಕ್ತವಾದ ಮನೋವೈದ್ಯಕೀಯ ಚಿಕಿತ್ಸೆ ಕೊಟ್ಟರೆ ಅವ್ರ ಜೀವನ ಮತ್ತೆ ಸಾಕಾರ ಆಗುತ್ತೆ, ರೂಪುಗೊಳ್ಳುತ್ತೆ. ಸೊ ಆ ತರ ಒಂದು 30 ವಯಸ್ಸಿನ ಒಂದು ಹೋಮ್ ಮೇಕರ್ ಅವ್ರಿಗೆ ಏನ್ ಸಮಸ್ಯೆ ಆಗಿತ್ತು ಅವ್ರ ಒಪ್ಪಿಗೆ ಮೇಲೆ ಈ ವಿಡಿಯೋ ಮಾಡ್ತಾ ಇದೀವಿ. ಅವ್ರ ಅನುಭವವನ್ನ ಅವ್ರ ಬಾಯಲ್ಲೇ ಕೇಳಿ, ದಯವಿಟ್ಟು ಹೇಳಿ. ನಮಸ್ತೆ ಸರ್, ನನಗೆ ಇಲ್ಯೂಷನ್ಸ್ ಅಂಡ್ ಡೆಲ್ಯೂಷನ್ ಡಿಸಾರ್ಡರ್ ಅಂದ್ರೆ ಸ್ಕಿಜೋಫ್ರೇನಿಯಾ ಸಿಂಟಮ್ಸ್ ಆಗಿತ್ತು. ಅಂದ್ರೆ ನಾನು ಮತಿಭ್ರಮೆಯಲ್ಲಿದ್ದೆ. ನನ್ಗೆ ಯಾರೋ ಮಾಟ ಮಂತ್ರ ಮಾಡಿಸ್ತಿದ್ದಾರೆ, ಮತ್ತೆ ನನ್ನನ್ನು ಯಾರೋ CCTV ಕ್ಯಾಮ್ರಾದಲ್ಲಿ ವಾಚ್ ಮಾಡ್ತಿದ್ದಾರೆ, ಮತ್ತೆ ನನ್ನನ್ನ ಫಾಲೋ ಮಾಡ್ತಿದ್ದಾರೆ, ನಾನು ಏನೇನ್ ಮಾಡ್ತಿದ್ದೀನಿ ಅದನ್ನೆಲ್ಲ ತಿಳ್ಕೊಂಡು ನನಗೆ ಮಾಟ ಮಂತ್ರ ಮಾಡಿಸ್ತಿದ್ದಾರೆ ಅನ್ನೋ ಒಂದು ಭ್ರಮೆಯಲ್ಲಿದ್ದೆ. ಮತ್ತೆ ಊಟದಲ್ಲಿ ಯಾರೇ ಊಟ ಕೊಟ್ಟರು ಕೂಡ ಊಟ ಮಾಡ್ತಿರ್ಲಿಲ್ಲ, ಅದ್ರಲ್ಲಿ ಏನೋ ವಿಷ ಹಾಕಿದ್ದಾರೆ, ನನ್ನನ್ನ ಕೊಲೆ ಮಾಡಕ್ ಬರ್ತಿದ್ದಾರೆ, ನನ್ನನ್ನ ಮಿಸ್ಯೂಸ್ ಮಾಡ್ಕೊಳಕ್ ಬರ್ತಿದ್ದಾರೆ. ಈ ರೀತಿಯಾದಂತ ಭ್ರಮೆಗೆ ಒಳಗಾಗಿದ್ದೆ ನಾನು. ಯಾವ್ದೇ ರೀತಿ ಊಟ ಕೂಡ ಸೇವಿಸ್ತಿರ್ಲಿಲ್ಲ. ಇಂತ ಸಮಯ ಮನೇಲಿ ಫ್ಯಾಮಿಲಿ ನೆಗೆಟಿವ್ ಸೋಲ್ ಅಟ್ಯಾಕ್ ಆಗಿದೆ, ಅಂದ್ರೆ ದೆವ್ವ ಹಿಡಿದಿದೆ ಇವ್ರಿಗೆ. ಅಂದ್ರೆ ನನ್ನ ಮಾತುಗಳು ಅರ್ಥಪೂರ್ಣವಾಗಿರ್ಲಿಲ್ಲ. ಭ್ರಮೆಯಲ್ಲಿದ್ರಿಂದ ಬೇರೆಯವ್ರನ್ನ ನಿಂದಿಸ್ತಿದ್ದೆ, ಅವಹೇಳನಕಾರಿ ಮಾತುಗಳನ್ನ ಮಾತಾಡ್ತಿದ್ದೆ, ಇನ್ನೊಬ್ರನ್ನ ಟ್ರಿಗರ್ ಮಾಡುವಂತ ಮಾತುಗಳು ನನ್ನಿಂದ ಬರ್ತಿತ್ತು. ಸೊ ಅಂತ ಸಮಯದಲ್ಲಿ ಮನೆಯವರೆಲ್ಲರೂ ಶಾಕ್ ಆಗಿದ್ರು, ಇವ್ರಿಗೆ ನೆಗೆಟಿವ್ ಸೋಲ್ ಅಟ್ಯಾಕ್ ಆಗಿದೆ. ಆ ರೀತಿ ತಿಳ್ಕೊಂಡು ದೇವಸ್ಥಾನ ಮತ್ತೆ ಬೇರೆ ಬೇರೆ ಕಡೆ ಎಲ್ಲ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ಸಕ್ ಪ್ರಯತ್ನ ಮಾಡಿದ್ದಾರೆ, ಅಲ್ಲೆಲ್ಲೂ ಸರಿ ಹೋಗಿಲ್ಲ. ಕೊನೆಯದಾಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಪಾಸಿಟಿವ್ ಮೈಂಡ್ ಹಾಸ್ಪಿಟಲ್ ಅಂತ ಇಲ್ಲಿಗೆ ಬಂದ್ಮೇಲೆ ಡಾಕ್ಟರ್ ಅರವಿಂದ್ ಸರ್ ನೀವೇ ನನ್ಗೆ ಒಂದು ವಾರದಲ್ಲಿ, ನಾನು ಇಲ್ಲಿಗೆ ಬಂದು ಚಿಕಿತ್ಸೆ ಒಂದು ವಾರದಲ್ಲೇ ನಾನು ಗುಣಮುಖಳಾಗಿದ್ದೀನಿ. ಈಗ ಒಂದು ಚಿಕಿತ್ಸೆ ಪಡಿತಾ ನನ್ನ ಜೀವನ ಇವತ್ತಿಗೆ ತುಂಬಾ ಚೆನ್ನಾಗಿದೆ. ಒಂದು ಕತ್ಲೆಯಲ್ಲಿದ್ದೆ ನಾನು, ಆ ಕತ್ಲೆಯಿಂದ ಒಂದು ಬೆಳಕಿನ ನೀಡಿದ್ದೀರಾ ನೀವು, ನಿಮ್ಗೆ ತುಂಬಾ ಧನ್ಯವಾದಗಳು. ನನ್ ರೀತಿ ಯಾರ್ಯಾರು ಬಳಲ್ತಿದ್ದೀರಾ ದಯವಿಟ್ಟು ಬಂದು ಚಿಕಿತ್ಸೆ ಪಡ್ಕೊಳ್ಳಿ. ಯಾವುದೇ ರೀತಿ ಗೊಂದಲಕ್ಕೊಳಗಾಗದೆ ಮತ್ತೆ ನಾಚಿಕೆ ಪಡದೆ ಮುಕ್ತವಾಗಿ ಮಾತನಾಡಿ ಚಿಕಿತ್ಸೆ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಎಲ್ಲರಿಗೂ ಚಿಕಿತ್ಸೆ ಸಿಗ್ಲಿ ಅನ್ನೋಂತ. ಯಾಕಂದ್ರೆ ಎಷ್ಟೋ ಜನ ಇದನ್ನ ಮನಸ್ಸು ಇದ್ರೂ ಹೇಳ್ಕೊಳ್ಳೋದಿಲ್ಲ, ತಾವು ಧೈರ್ಯವಾಗಿ ಒಂದು ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಕೊಟ್ಟಿದ್ರ. ಥ್ಯಾಂಕ್ ಯು ಸೋ ಮಚ್. ನೀವು ಚೆನ್ನಾಗಿ ಆಗ್ತಾ ಇದ್ರೆ ಬಹಳ ಸಂತೋಷ. ನಿಮ್ಮ ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಬಹಳ ಚೆನ್ನಾಗಿ ಆನಂದವಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.